ಕುಮಟಾ ಪಟ್ಟಣದ ಹೆಗಡೆ ಕ್ರಾಸ್ ಸಮೀಪದ ಪುರಭವನದಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ಹಲಸು ಮಾವು ಮೇಳಕ್ಕೆ ಭರ್ಜರಿ ಜನಸ್ಪಂದನೆ ದೊರೆತಿದ್ದು ಭಾನುವಾರ ಮೇಳ ಕೊನೆಗೊಳ್ಳಲಿದೆ. ಹೌದು, ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ, ರೋಟರಿ ಕ್ಲಬ್ ಕುಮಟಾ ಹಾಗೂ ಬೆನಕ ಇವೆಂಟ್ಸ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ 5 ದಿನಗಳ ಹಲಸು ಮತ್ತು ಮಾವು ಮೇಳಕ್ಕೆ ಸಖತ್ ಜನಸ್ಪಂದನೆ ದೊರೆತಿದೆ. ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ಜಿಲೇಬಿ, ಹೋಳಿಗೆ, ಬಿರಿಯಾನಿ, ಕಬಾಬ್, ಮಂಚೂರಿ, ಚಿಪ್ಸ್, ಹಪ್ಪಳ, ಜಾಮ್ ಹಾಗೂ ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಬಗೆಯ ವಿಶೇಷ ತಿನಿಸುಗಳು ಗ್ರಾಹಕರ ಬಾಯಲ್ಲಿ ನೀರು ತರಿಸುವಂತಿದೆ. ಅದರಲ್ಲೂ ಬಗೆ ಬಗೆಯ ಹಲಸಿನ ಹಣ್ಣಿನ ರುಚಿ ಸವಿಯಲು ಸಿಗುವುದರಿಂದ ಗ್ರಾಹಕರು ಮುಗಿಬೀಳುವಂತಾಗಿದೆ. ಇದರ ಜೊತೆಗೆ ನೈಸರ್ಗಿಕ ಹಣ್ಣಿನ ಐಸ್ ಕ್ರೀಮ್ಗಳು, ಮಾವು, ಪೇರಳೆ, ರೋಸ್ ಪೆಟಲ್, ಗುಲ್ಕಂದ, ವಿವಿಧ ಬಗೆಯ ಉಪ್ಪಿನಕಾಯಿಗಳು, ರಾಮನಗರದ ವಿಶೇಷ ಮಾವಿನ ಹಣ್ಣುಗಳು, ಆಯುರ್ವೇದ ಉತ್ಪನ್ನಗಳು ಹಾಗೂ ಔಷಧಿಗಳು, ಖಾದಿ ಉತ್ಪನ್ನಗಳು, ಇಳಕಲ್ ಮತ್ತು ಮೈಸೂರು ಸಿಲ್ಕ್ ಸೀರೆಗಳು, ಮಕ್ಕಳ ಉಡುಪುಗಳು, ಸದಭಿರುಚಿಯ ಪುಸ್ತಕಗಳು, ಚನ್ನಪಟ್ಟಣದ ಗೊಂಬೆಗಳು ಸೇರಿದಂತೆ ಅನೇಕ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಗಮನ ಸೆಳೆದಿದೆ. ಹಲಸು ಮೇಳ 4 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದು ನಾಳೆ ಭಾನುವಾರ ಕೊನೆಗೊಳ್ಳಲಿದೆ. ಕುಮಟಾ ಜನತೆಯೇ ಭಾನುವಾರವೇ ಕೊನೆಯ ದಿನವಾಗಿದ್ದರಿಂದ ಮತ್ತೊಂದು ದಿನ ಹಲಸಿನ ಹಣ್ಣಿನ ಆಹಾರ ಉತ್ಪನ್ನಗಳ ರುಚಿ ಸವಿಯಬಹುದಾಗಿದೆ. ಇನ್ನು ವಿವಿಧ ಜಾತಿಯ ಮಾವಿನ ತಳಿಗಳು, ಹಲಸು ಹೂವಿನ ಗಿಡಗಳು, ತರಕಾರಿ ಬೀಜಗಳು ಹಾಗೂ ವಿವಿಧ ತಳಿಯ ಕಸಿ ಗಿಡಗಳ ಮಾರಾಟದ ಜೊತೆಗೆ ರೈತರಿಗೆ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಮತ್ತು ಸಾವಯವ ಕೃಷಿ ಪದ್ಧತಿಗಳ ಕುರಿತಾದ ಮಾಹಿತಿ ಕೂಡ ರೈತರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ಸೆಲ್ಫಿ ಫೋಟೋ ತೆಗೆದುಕೊಳ್ಳುವವರಿಗೂ ಪ್ರತ್ಯೇಕ ವ್ಯವಸ್ಥೆ ಮಾಡಿರುವುದು ಸೆಲ್ಫಿ ಪ್ರಿಯರಿಗೂ ಖುಷಿ ನೀಡಿದೆ. ಮೇಳದ ಕೊನೆ ದಿನವಾದ ಭಾನುವಾರ ಕೂಡ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಬೆನಕ ಇವೆಂಟ್ಸ್ ಸಂಘಟಕ ಗಣೇಶ್ ಶೆಟ್ಟಿ ಅವರು ಮನವಿ ಮಾಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.